ರವಿ ಶೆಟ್ಟಿ ಅವರು ಏನು ಬೇಕರಿ ಕಾಂಡಿಮೆಂಟ್ಸ್ ಫೋಕಸ್ ಮಾಡ್ತಾರೋ ಅಥವಾ ಕಾರ್ಮಿಕ ವಲಯ ಎಲ್ಲ ರಸ್ತೆಯಲ್ಲಿ ಹೊಂಡ ಬಿದ್ದರೂ ನಾನು ಕೇಳ್ತೀನಿ. ಯಾಕಂದರೆ ಇವತ್ತು ಕೆಲವು ಹಾಸ್ಪಿಟಲ್ಗಳಲ್ಲಿ ರೈತರಿಗೆ ಹಾವು ಕಚ್ಚಿದ್ರೆ ಅದಕ್ಕೆ ಬೇಕಾದ ಔಷಧಿ ಇಲ್ಲದೇ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಹೋರಾಟ ಇಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ಈ ಕಡೆಯಿಂದ ಆಂಧ್ರದವರು, ಮರಾಠಿಗರು, ಕೇರಳದವರು ಎಲ್ಲ ಇನ್ನೂ ಅಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಇನ್ನೂ ಅಷ್ಟು ಅಕ್ವೈರ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಸೊ ರವಿ ಶೆಟ್ಟಿ ಅವ್ರಿಗೂ ಆಸೆ ಇಲ್ವಾ ರಾಜಕೀಯ ಮಾಡಬೇಕು? ಇಲ್ಲ, ನನಗೆ ಅಧಿಕಾರದ ಆಸೆ ಇಲ್ಲ, ಹಣದ ಆಸೆ ಇಲ್ಲ, ಪ್ರಾಣದ ಮೇಲಂತೂ ದೇವರಾಣೆಗೂ ಆಸೆ ಇಲ್ಲ ನನಗೆ. ಯಾರೋ ಕೊಟ್ಟಿದ್ದನ್ನು ಇನ್ನೊಬ್ಬರಿಗೆ ಅಂದರೆ ಕಷ್ಟದಲ್ಲಿವರೆಗೆ ನೀವು ರೀಚ್ ಮಾಡ್ತಿರಲ್ಲ, ಇದ್ರ ಮಧ್ಯೆ ನಿಮಗೆ ಹೇಗೆ ಅನಿಸುತ್ತೆ? ಮನಸ್ಸಿಗೆ ತೃಪ್ತಿ ಅನಿಸುತ್ತಾ? ಬಹಳ ಖುಷಿ ಸರ್. ನೀವು ಕೊಟ್ಟು ನೋಡಬೇಕು ಸರ್. ಕೊಟ್ಟು ನೋಡೋದ್ರಲ್ಲಿ ಇದ್ದು ಖುಷಿ ನೀವು ಎಷ್ಟು ಕೊಡಬೇಕು ಅನ್ನೋದಲ್ಲ. ಇವತ್ತು ಹೈಕೋರ್ಟ್ ಆವರಣದಲ್ಲಿ ಸಿಗರೆಟ್ ಸೇದಿದ ರಾಶಿ ಬಿದ್ದಿದೆ. ಪೊಲೀಸ್ ಸ್ಟೇಷನ್ ಹತ್ರ ಹಿಂದ್ಗಡೆ ಹೋಗಿ ಇಷ್ಟು ರಾಶಿ ಬಿದ್ದಿದೆ. ಹಾಸ್ಪಿಟ್ಲಲ್ಲಿ ಹೋಗಿ ಇಷ್ಟು ರಾಶಿ ಬಿದ್ದಿದೆ. ಪಬ್ಬು ಲೈವೆಂಟ್ಸಲ್ಲಿ 24 ಗಂಟೆ ಹೊಡಿಬೋದು ನೀವು. ಕೆಲವು ಹೋಟ್ಲುಗಳಿಗೆ 24 ಗಂಟೆ ಸಮಯ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಅಲ್ಲ, ಅಲ್ಲೂ ಹೊಡಿಬೋದು. ಎಲ್ಲರಿಗೂ ಆಸೆ ಅನ್ನೋದಿರುತ್ತೆ. ನನಗೇನಿಲ್ಲ, ನನಗದಿಲ್ಲ. ನಾನು ಹೆಣ ಹೊರಕ್ಕೆ ಬಂದಾನೆ, ಹಿಂದಾದ್ರೇನು ಮುಂದಾದ್ರೇನು, ಗೋವಿಂದ ಅನ್ನಕ್ಕೆ ಬಂದ್ರೆ ಆಯ್ತು ಅಷ್ಟೇ. ಬಟ್ ಇವತ್ತಿನ ದಿನಮಾನದಲ್ಲಿ ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ. ಈಗ ಸುಮಾರು 224 MLA ಒಂದು 200 ಜನರು ನನ್ನ ಜೊತೆ ಚೆನ್ನಾಗಿದ್ದಾರೆ. ಈಗ ಶಾಸಕರುಗಳದ್ದು ಎಷ್ಟು ಶಾಲೆ ಬೇಕು, ಎಷ್ಟು ಇನ್ಸ್ಟಿಟ್ಯೂಟ್ಗಳು ಬೇಕು, ಎಷ್ಟು ಪಬ್ಗಳು ಬೇಕು, ಎಷ್ಟು ಲಾಡ್ಜ್ಗಳು ಬೇಕು. ಇವರು ಇಡೀ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ. ಎಷ್ಟು KSRTCಗೆ ಇನ್ಸೂರೆನ್ಸ್ ಇದೆ, ಎಷ್ಟು BTSಗೆ ಇನ್ಸೂರೆನ್ಸ್ ಇದೆ, ಎಷ್ಟು ಪೊಲೀಸ್ ಗಾಡಿಗಳು ಓಡಿಸ್ತಾರಲ್ಲ ಅದರಲ್ಲಿ ಇನ್ಸೂರೆನ್ಸ್ ಇದೆ, ಎಷ್ಟು ಇದರಲ್ಲಿದೆ. ನಾನು ಹೇಳೋದಷ್ಟೇ, ನಿಮ್ಮ ವಾಹಿನಿ ಮುಖಾಂತರವಾಗಿ ಹೇಳೋದಷ್ಟೇ. ನನಗೆ 100 ಜನನ ಬದಲಾವಣೆ ಮಾಡಬೇಕನ್ನ ಯಾವ ಕನಸು ಇಲ್ಲ ನನಗೆ. ಅಟ್ಲೀಸ್ಟ್ 3 ಜನ